ಅದನ್ನು ನಾನು ಬಿಟ್ಟು ಬಂದಿದ್ದೇನೆ. ನಮ್ಮ ಯಾದಗಿರಿ ಜನತೆ, ಶಾಪುರ್, ಸುರ್ಪು, ಈ ಭಾಗದ ಜನ ಕುಮಟ್ಟಲ್ ಯಾವಾಗಲೂ ಅಭಿವೃದ್ಧಿ ಪರ ಇರ್ತಾರೆ. ಎಂದೂ ಕೂಡ ಯಾರಿಗೂ ಯಾವ ಸರ್ಕಾರಕ್ಕೂ ತೊಂದರೆ ಕೊಟ್ಟಿಲ್ಲ. ಕೆಲವು ಜನ ಇರ್ತಾರೆ, ಅವ್ರಿಗೆ ಅಭಿವೃದ್ಧಿ ಬೇಕಾಗಿಲ್ಲ, ಬರೀ ದುಡ್ಡು. ಅದು ಹಿಂದೆಂದೂ ಮಾಡಿಲ್ಲ. ನಾನೇ 40 ವರ್ಷ 39 ವರ್ಷ ಇಲ್ಲಿದ್ದೆ. ಆದರೆ ನಾವು ಅಭಿವೃದ್ಧಿ ಯಾಕೆ ಮಾಡಿದ್ದೇವೆ ಅಂತ ನಿಮಗೆ ಗೊತ್ತಿಲ್ಲ. ಯಾವ ತೆರಿಗೆ ಆಗಲಿ, ರೋಡ್ ಆಗಲಿ, ಲೈಟಿಂದ ಆಗಲಿ. ಇಲ್ಲಿ ನಾನು ಬಂದಾಗ 5 ಊರಿಗೆ ಲೈಟ್ ಇತ್ತು. ನಾನು MLA ಆದ್ಮೇಲೆ 4-5 ಸಲ ಚುನಾವಣೆ ಆದ್ಮೇಲೆ ಪ್ರತಿ ಹಳ್ಳಿ, ಪ್ರತಿಯೊಂದು ತಾಂಡಕ್ಕೆ ಲೈಟ್ ಮಾಡಿಕೊಟ್ಟೇವೆ. ಪ್ರತಿಯೊಂದು ತಾಂಡಕ್ಕೆ ನಾವು ರೋಡ್ ಮಾಡಿಕೊಟ್ಟೇವೆ, ಕೆರೆಗಳ ದುರುಸ್ತು ಮಾಡಿಕೊಟ್ಟೇವೆ, ಲಿಫ್ಟ್ ಇರಿಗೇಷನ್ ನೀರು ತರ್ತಕ್ಕಂಥದ್ದು ಮಾಡಿದ್ರು. ಇವೆಲ್ಲ ಕೆಲಸ ಮಾಡಿದ್ದೇವೆ. ಆದ್ರೆ ಕೆಲವು ಸಲ ನಮ್ಮ ಜನ ಮರೆತು ಹೋಗ್ತಾರೆ. ಅದು ನಮಗೆ ದುಃಖ ಅನ್ನಿಸ್ತದೆ. ಬಟ್ ಈ ಸಂದರ್ಭದಲ್ಲಿ ಪದೇ ಪದೇ ನಾನು ಹೇಳಕ್ಕೆ ಹೋಗೋದಿಲ್ಲ. ದಯವಿಟ್ಟು ನೀವು ಸರ್ಕಾರದ ಸಿಗ್ತಕ್ಕಂಥ ಲಾಭವನ್ನು ಪಡೆಯಿರಿ. ಸಿದ್ದರಾಮಯ್ಯ ಅವರು ಏನು ಹೇಳಿದಾರೋ ಮತ್ತು ಅಥವಾ ಕೊಡ್ತೀನಿ ಅಂತ ಹೇಳಿದಾರೋ ಇವೆಲ್ಲರೂ ಕೂಡ ತೆಗೆದುಕೊಂಡು ಅವರು ನಾವು ಪಡ್ಕೊಳ್ಬೇಕು. ಮತ್ತು ವಿಶೇಷವಾಗಿ ದಿನೇಶ್ ಗುಂಡೂರಾವ್ ಆಗಲಿ, ಶರಣ್ ಪ್ರಕಾಶ್ ಆಗಲಿ, ನಮ್ಮ ಈಶ್ವರ್ ಖಂಡ್ರೆ ಆಗಲಿ, ಮಾದೇವಪ್ಪನವರು ಆಗಲಿ, ಇವರೆಲ್ಲರೂ ಯಾವ್ದಾದ್ರು ಮಾಡ್ಕೊಂಡ್ರೆ ಇವರು ನಿಜವಾಗಲೂ ಇಲ್ಲಿ ಬಂದು ನಮಗೆ ಸಹಾಯ ಮಾಡಕ್ಕೆ ಬಂದಿದ್ದಾರೆ. ಅವ್ರ ಮಾತನ್ನು ನಾನು ಕೇಳಬೇಕು ಅಂತ ಹೇಳಿ ನನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಕರ್ನಾಟಕ. ನಾವು